ಜ್ಞಾನಧ್ವನಿ ಸಮುದಾಯ ರೇಡಿಯೋ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಸೋಮಸುಂದರರಾವ್ BN ಅವರು ಇದ್ದಾರೆ. ಇವರು ಶಿವಮೊಗ್ಗದವರು. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ BSc ಮಾಡಿ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ DIISC ಮಾಡಿದರು. ಅನಂತರ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಹೆವಿ ವಾಟರ್ ಗ್ರೂಪ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು. ನಿವೃತ್ತಿಯ ಬಳಿಕ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಇತ್ತೀಚೆಗೆ ದಿವಂಗತರಾದ ತಮ್ಮ ಸಹಪಾಠಿ ಪ್ರೊಫೆಸರ್ BSN ಪ್ರಸಾದ್ ಅವರ ಬಗ್ಗೆ ಶ್ರೀ ಸೋಮಸುಂದರರಾವ್ ಅವರು ಮಾತನಾಡಲಿದ್ದಾರೆ. ಮಾನಸ ಗಂಗೋತ್ರಿಯಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ BSN ಪ್ರಸಾದ್ ಅವರು ನಿವೃತ್ತಿಯ ನಂತರವೂ ಇಸ್ರೋ ಬಾಹ್ಯಾಂತರಿಕ್ಷ ಇಲಾಖೆಯ ವತಿಯಿಂದ ಮೈಸೂರು ವಿಶ್ವವಿದ್ಯಾನಿಲಯ ಭೌತವಿಜ್ಞಾನ ವಿಭಾಗ ಮತ್ತು ಪರಿಸರ ವಿಜ್ಞಾನ ವಿಭಾಗಗಳಲ್ಲಿ ವಾತಾವರಣದ ಏರೋಸಾಲ್ ಮತ್ತು ವಾತಾವರಣದ ವಿದ್ಯುತ್ತಿನ ಬಗ್ಗೆ ಸಂಶೋಧನಾ ಯೋಜನೆಗಳನ್ನು ನಿರ್ವಹಿಸಿದ್ದರು. ಹಲವಾರು ಸಂಶೋಧನಾ ಲೇಖನಗಳನ್ನು, ಪ್ರಬಂಧಗಳನ್ನು ಪ್ರಕಟಿಸಿರುವ ಪ್ರಸಾದ್ ಅವರು ಭಾರತವಲ್ಲದೆ ಇಂಡೋನೇಷ್ಯಾ, ಜಪಾನ್, ತೈವಾನ್, ರಷ್ಯಾ, ನೆದರ್ಲೆಂಡ್ಸ್, ಇಟಲಿ, ಫ್ರಾನ್ಸ್, ಆಸ್ಟ್ರಿಯಾ, ಚೆಕ್, ಜರ್ಮನಿ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮತ್ತು ಕೆನಡಾ ದೇಶಗಳಲ್ಲಿ ನಡೆದಿರುವ ವಿಜ್ಞಾನ ಸಮ್ಮೇಳನ ಮತ್ತು ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿರುವ ವಿಶ್ವಕೋಶದಲ್ಲಿಯೂ ಪ್ರಸಾದ್ ಬರೆದಿರುವ ಲೇಖನಗಳು ಸೇರ್ಪಡೆಯಾಗಿವೆ. ನಾವು ಮತ್ತು ವಿದ್ಯುತ್ತು, ವಿದ್ಯುತ್ತು ಏನು, ಏಕೆ, ಹೇಗೆ, ನಿರಂತರ, ಮೂಕಬಂಧುಗಳು, ವಿಜ್ಞಾನ ವಿಚಾರ, ಭಾರತೀಯ ಧಾರ್ಮಿಕ ಸಾಹಿತ್ಯದ ವರ್ಗೀಕೃತ ನಿರೂಪಣೆ, ಊರಾಚೆ ನೀರಾಚೆ ಮುಂತಾದ ಕೃತಿಗಳನ್ನು ಹೊರತಂದಿದ್ದಾರೆ. ಡಾಕ್ಟರ್ BSN ಪ್ರಸಾದ್ ಅವರು ಅತ್ಯಂತ ಸ್ನೇಹಜೀವಿ ಹಾಗೂ ದೇಶ ವಿದೇಶಗಳಲ್ಲಿ ಅವರ ಸ್ನೇಹಿತರು ಇದ್ದಾರೆ. ಈಗ ಡಾಕ್ಟರ್ BSN ಪ್ರಸಾದ್ ಅವರ ಬಗ್ಗೆ ಅವರ ಸಹಪಾಠಿ ಸೋಮಸುಂದರಂ ಅವರು ಮಾತನಾಡಲಿದ್ದಾರೆ. ನಮಸ್ಕಾರ ಸೋಮಸುಂದರ್ ಅವರೇ. ನಮಸ್ಕಾರ. ತಾವು ಯಾವಾಗ BSN ಪ್ರಸಾದ್ ಅವರ ಸಹಪಾಠಿಯಾಗಿದ್ದಿರಿ? ನಾನು ಹೈಸ್ಕೂಲ್ ಮುಗಿಸ್ಕೊಂಡು ಆವಾಗೆಲ್ಲ ಇಂಟರ್ಮೀಡಿಯೇಟ್ ಕಾಲೇಜ್ ಅಂತಿತ್ತು, ಅಲ್ಲಿ ಓದೋಕ್ಕೆ ಬಂದಾಗ ನಾನು ಚಿಕ್ಕಮಗಳೂರಿಗೆ ಬಂದೆ. ಚಿಕ್ಕಮಗಳೂರಲ್ಲಿ ಪ್ರಸಾದ್ ಅವರ ಪರಿಚಯ ಆಯಿತು ನನಗೆ. ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರ್ ಆಗಿದ್ದವರು. ಅವರ ಚಿಕ್ಕಮಗಳೂರು ಸುತ್ತಮುತ್ತದ ಹಳ್ಳಿಗಳಲ್ಲಿ ಟೀಚರ್ ಆಗಿದ್ದರು. ಇವರು ಮಕ್ಕಳು ಅಲ್ಲೇ ಇರೋರು. ಸೊ ಹೈಸ್ಕೂಲ್ಗೆ ಅವನು ಚಿಕ್ಕಮಗಳೂರಿಗೆ ಬರ್ತಾಯಿದ್ರು ಅವರು ಹಳ್ಳಿಯಿಂದ. ಹೈಸ್ಕೂಲಲ್ಲಿ ಒಳ್ಳೆ ಗ್ರೇಡಲ್ಲಿ ಪಾಸ್ ಮಾಡಿದರು. ಇಂಟರ್ಮೀಡಿಯೇಟ್ನಲ್ಲಿ ಸೇರಿಕೊಂಡ್ರಲ್ಲಿ. ಇಂಟರ್ಮೀಡಿಯೇಟ್ ಆದಮೇಲೆ ನಾನು ಬೆಂಗಳೂರಿಗೆ ಹೋದೆ ಸೆಂಟ್ರಲ್ ಕಾಲೇಜಲ್ಲಿ. ಅವರು ಸೆಂಟ್ರಲ್ ಕಾಲೇಜಿಗೆ ಬಂದರು. ಅವರು ಭಾಳ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದರು ಫಿಸಿಕ್ಸಲ್ಲಿ. ನನಗಿಂತ ಜಾಸ್ತಿ ಮಾರ್ಕ್ಸ್ ಇತ್ತು. ಹಾಗಾಗಿ ನಾವಿಬ್ಬರು BSc ಆನರ್ಸಿಗೆ ಟ್ರೈ ಮಾಡಿದ್ವಿ. ಅವ್ರದ್ದು ಜಾಸ್ತಿ ಮಾರ್ಕ್ಸ್ ಇದ್ದರಿಂದ ಡಿಸ್ಟ್ರಿಕ್ಟ್ ವೈಸ್ ಇದು ಮಾಡೋರು ಅಲಾಟ್ಮೆಂಟು. ಸೊ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ದು ಅವ್ರಿಗೆ ಸೇರಿತು. ನನಗೆ BSc ಮಾಡಿಕೊಂಡೆ ನಾನು. ಏನು ಎರಡರಲ್ಲಿ ವ್ಯತ್ಯಾಸ ಏನು, BSc ಮತ್ತು BSc ಆನರ್ಸ್? BSc ಆನರ್ಸ್ ಮಾಡಿದರೆ ಅದು 3 ವರ್ಷದ ಕೋರ್ಸು. ಆಮೇಲೆ 1 ವರ್ಷ MSc. ಒಂದೇ ವರ್ಷ 2 ವರ್ಷ BSc ಆಗುತ್ತೆ. ಆಮೇಲೆ 2 ವರ್ಷ MScಗೆ. ಸೊ ನಾನು BSc ಮಾಡಿಕೊಂಡು ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸೇರಿಕೊಂಡೆ, ಟಾಟಾ ಇನ್ಸ್ಟಿಟ್ಯೂಟ್ಗೆ. ಅದು ಆಗ ತುಂಬ ಬೇಡಿಕೆಯಲ್ಲಿದ್ದ ವಿದ್ಯಾಕೇಂದ್ರ. ಅಲ್ಲಿ ಸುಮಾರು 8-10 ಜನ ಮಾತ್ರ ತಗೊಳ್ಳೋರು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಕೋರ್ಸ್ಗಳಿಗೆ. ನಾವು ಸೇರಿಕೊಂಡು ವರ್ಷದಲ್ಲಿ ಮಾತ್ರ ಜಾಸ್ತಿ ಜನ ತೊಗೊಂಡ್ರು. ಯಾಕೆಂದರೆ ಆಗ ಇಂಡಿಯಾದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾಯಿತ್ತು. ಹೊಸ ಫ್ಯಾಕ್ಟ್ರಿಗಳು. ಯಾವ ವರ್ಷ ಸುಮಾರು? ದಟ್ ವಾಸ್ ಇನ್ 1956 ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬರ್ತಾಯಿತ್ತು. ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ರು. ಎಷ್ಟು ವರ್ಷದ ಕೋರ್ಸಲ್ಲಿ? ಅದು 2 ವರ್ಷದ್ದು. BSc ಆದವ್ರಿಗೆ ಕೆಮಿಕಲ್ ಇಂಜಿನಿಯರಿಂಗ್ 2 ವರ್ಷ ಇತ್ತು ಆಗ. ಬೇರೆಯವರಿಗೆ 4 ವರ್ಷ 3 ವರ್ಷ 3 ವರ್ಷ 2 ವರ್ಷ 3 ವರ್ಷ ಇದ್ದಿದ್ದು ಅಷ್ಟೇ ಕೋರ್ಸ್ಗಳು. ನಂದು ಕೆಮಿಕಲ್ ಇಂಜಿನಿಯರಿಂಗ್ ಮುಗಿದು ಅವ್ರದ್ದು MSc ಮುಗೀತು. ಆಮೇಲೆ ನಾನು ಬಾಂಬೆಗೆ ಹೋದೆ. ಅವರು ಡಿಫೆನ್ಸ್ದು R&D ಇದಿತ್ತು. ಅಲ್ಲಿ 4-5 ವರ್ಷ ಕೆಲಸ ಮಾಡಿದ್ದಾರೆ ಅಲ್ಲಿ. ಆ ಟೈಮಲ್ಲಿ ಡೆಲ್ಲಿಗೆ ಹೋಗಿ ಬಂದು ಮಾಡೋರು. ನಾನು ಬಾಂಬೆಗೆ ಹೋಗಿದ್ದೆ. ಅವರಿಗೆ ಡೆಲ್ಲಿಲಿ ಕೆಲಸ ಸಿಕ್ಕಿದ್ದ? ಅದು ಬೆಂಗಳೂರಿನಲ್ಲೇ. ಡಿಫೆನ್ಸ್ ಇದು. ಬಟ್ ಅವರ ಹೆಡ್ ಆಫೀಸು ಅವಾಗೆಲ್ಲ ಸೀನಿಯರ್ ಮಿಲಿಟರಿ ಆಫೀಸರ್ಸೇ ಬಾಸಸ್ ಆಗಿರೋರು. ಅದು ಹಾಗಾಗಿ
ಏನಾದರೂ ಮೀಟಿಂಗ್ ಇಟ್ಟಿದ್ರೆ ಇವ್ರು ಹೋಗೋರು. ಹೋಗುವಾಗ ಹೋಗುವಾಗಲೂ ಬರುವಾಗಲೂ ನಿಮ್ಮನ್ನು ನೋಡೋರು. ಬಾಂಬೆನಲ್ಲಿ ನಮ್ಮನ್ನ ಬಂದು ಮನೇಲಿದ್ದು ವಾಪಸ್ ಬರ್ತಾಯಿದ್ರು. ಆಮೇಲೆ ಸುಮಾರು 64 ಹೊತ್ತಿಗೇನೋ ಅವ್ರಿಗೆ ಆಸ್ಟ್ರೇಲಿಯಾದಲ್ಲಿ PhD ಮಾಡೋಕ್ಕೆ ಸಿಕ್ತು ಅವಕಾಶ. ಅಷ್ಟರಲ್ಲಿ ಅಲ್ಲೇ ಅವ್ರಿಗೆ ಮದುವೆ ಆಗಿತ್ತು. ಆಸ್ಟ್ರೇಲಿಯಾಕ್ಕೆ ಹೋದರು. ಆಸ್ಟ್ರೇಲಿಯಾದಲ್ಲಿ 3 ವರ್ಷ 4 ವರ್ಷ ಇದ್ದರು. ರಿಸರ್ಚ್ PhDಗೆ ವರ್ಕ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ರೊಫೆಸರ್ ಯಾರು ಗೈಡ್ ಆಗಿದ್ದಿಲ್ಲ ಅವರು ಕಾಯಿಲೆ ಬಿದ್ದು ಅಮೇರಿಕಕ್ಕೆ ಹೋದರು. ವಾಪಸ್ ಬರಲೇ ಇಲ್ಲ, ಅವರು ಹೋಗೇ ಬಿಟ್ರಲ್ಲೇನು. ಹಾಗಾಗಿ ಇವ್ರು ಪೂರ ಆಗಲಿಲ್ಲ PhD. ಅದರಿಂದ ಅವ್ರಿಗೆ ಇದು ಕೊಟ್ಟರು, ಏನು ಬೇರೆ ಏನೋ ಡಿಗ್ರಿ ಕೊಟ್ಟು ಇನ್ ಬಿಟ್ವೀನ್ ಅದು ಒಂದು ಡಿಗ್ರಿ ಕೊಟ್ಟು ಕಳಿಸಿದ್ರು. ಆ ಬೇಸಿಸ್ ಮೇಲೆ ಅವ್ರು ಇಲ್ಲಿ ಆಮೇಲೆ PhD ಮಾಡಿಕೊಂಡು ಸೇಮ್ ಟಾಪಿಕ್ ಮೇಲೆ. ಇದು ಬಂದ ಕೂಡಲೇ ಮಂಗಳೂರಿನಲ್ಲಿ ಕೆಲಸ ಮಾಡಿದರು. ಆ ಮಂಗಳೂರು ಐ ಥಿಂಕ್ ಮೈಸೂರು ಯೂನಿವರ್ಸಿಟಿಗೆ ಸೇರಿತ್ತು. ಕೊಣಾಜೆ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್. ಅಲ್ಲಿ ಪಾಪ ಯಾವ ಒಂದು ಸೌಕರ್ಯವೂ ಇರಲಿಲ್ಲ, ಏನೂ ಇರಲಿಲ್ಲ. ಹೌದು. ಆದ್ರೂ ಅವರು ಬಟ್ ಅಲ್ಲಿಗೆ ಹೋಗಿದ್ದು ಒಂದು ವಿಧದಲ್ಲಿ ಒಳ್ಳೆಯದಾಯಿತು. ಅಲ್ಲಿ ರಿಸರ್ಚ್ಗೆ ಅವ್ರನ್ನ ಆಯ್ಕೆ ಮಾಡಿದ್ರು. ಅವ್ರಿಗೆ ರಿಸರ್ಚ್ ಗೈಡ್ ಆಗಿ ಮಂತಿ ಅಂತ ಕಾಣ್ತಾರೆ ಸರ್. ಎಲ್ಲಿ ಏನು ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಅಲ್ಲಿ ಅವ್ರ ಪರಿಚಯ ಆಯಿತು. ಅವರು ಹಿ ವಾಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡಲ್ಲಿದ್ದರು. ಅವರಿಸ ಉತ್ಕಲ್ ಯೂನಿವರ್ಸಿಟಿ. ಸೊ ಅಲ್ಲಿ ಅವರಿಬ್ಬರಿಗೆ ಪರಿಚಯ ಆಯಿತು. ಸಂಸಾರ ಇತ್ತು ಇವ್ರಿಗೆ. ಹಾಗಾಗಿ ಫೈನಾನ್ಷಿಯಲ್ ಏಡ್ ಇಲ್ದರೆ ಹೋಗೋದು ಕಷ್ಟ ಆಗೋದು. ಹೌದು. ಅಷ್ಟರಲ್ಲಿ ಇವ್ರು ಹೇಳಿದರು, ನಾನು ಮವಂತಿಯವ್ರ ಸಬ್ಜೆಕ್ಟೇ ಬೇರೆ, ನಾನು ನಿಮಗೆ ಗೈಡ್ ಆಗಿ ಇದು ಮಾಡ್ತೀನಿ, ಬಟ್ ಯು ಬಿ ಯುವರ್ ಓನ್ ಗೈಡ್. ಯಾಕಂದರೆ ಆ ಸಬ್ಜೆಕ್ಟು ಅಪ್ಪರ್ ಅಟ್ಮಾಸ್ಫಿಯರಿಕ್ ರಿಸರ್ಚ್ ಅದು ಅವ್ರ ಸಬ್ಜೆಕ್ಟ್ ಅಲ್ಲ. ಬಟ್ ಬಿಕಾಸ್ ಆಫ್ ಹಿಸ್ ಕ್ವಾಲಿಫಿಕೇಷನ್ ಆ್ಯಂಡ್ ಪೊಸಿಷನ್ ಇನ್ ಯೂನಿವರ್ಸಿಟಿ ಹಿ ಕ್ಯಾನ್ ಬಿ ಎ ಗೈಡ್. ಸೊ ನಿನಗೆ ನೀನೇ ಗುರುವು ಅಂತ ಹೇಳಿಬಿಟ್ಟು, ಆಮೇಲೆ ಯಾರೋ ಒಬ್ಬರು ಯೂನಿವರ್ಸಿಟಿಲಿ ಯಾರೋ ಒಬ್ಬರು ಇದ್ದರು ಅಡ್ಮಿನಿಸ್ಟ್ರೇಷನಲ್ಲಿ, ಅವರು ನಾ ಹೆಲ್ಪ್ ಮಾಡ್ತೀನಿ ನಿಮಗೆ ಟು ಗೆಟ್ ದಿ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿಂದ ಫೈನಾನ್ಷಿಯಲ್ ಏಡ್ ತೊಗೋಬೇಕು ಅಂತ. 1975 ನಾನು ಅದೇ ನಮ್ಮ ಹೆವಿ ವಾಟರ್ ಪ್ಲಾಂಟ್ ಸೆಟಪ್ ಮಾಡಿ ನಾನು ಅಲ್ಲಿ ಹೋಗಿದ್ದೆ. ನೀವು ಒರಿಸ್ಸಾದಲ್ಲೇ ಹೋದ್ರಿ? ಒರಿಸ್ಸಾದಲ್ಲಿದ್ದೆ. ಗೆಳೆತನ ಮುಂದುವರಿತು ಅಲ್ಲಿ ಮುಂದುವರಿತು. ಅಲ್ಲೇನಾಗೋದು, ನಮ್ಮದು ಪ್ರಾಜೆಕ್ಟ್ ಇದ್ದಿದ್ದರಿಂದ ಹೆವಿ ವಾಟರ್ ಪ್ರಾಜೆಕ್ಟ್ ಪ್ರಾರಂಭ ಆಯ್ತಲ್ಲಿ. ಆಫೀಸ್ ಇದ್ದಿದ್ದರಿಂದ ನಾವು ಬಾಂಬೆಗೆ ಬರಬೇಕಾದ್ರೆ ಭುವನೇಶ್ವರಿಂದಾನೇ ಫ್ಲೈಟ್ ಇದ್ದಿದ್ದು. ಭುವನೇಶ್ವರ್ಗೆ ಹೋಗಲೇಬೇಕಿತ್ತು. ಭುವನೇಶ್ವರ್ಗೆ ನಮ್ಮ ಗಾಡಿಗಳು ಬರೋದು, ನಮ್ಮನ್ನು ಬಿಡೋದು, ಕರ್ಕೊಂಡು ಹೋಗೋದು ಎಲ್ಲ ಮಾಡೋದು. ಇವ್ರ ಯೂನಿವರ್ಸಿಟಿನೂ ಹೆಚ್ಚು ಕಡಿಮೆ ಆ ರೋಡ್ ಹತ್ರನೇ ಇತ್ತು. ಏರ್ಪೋರ್ಟ್ಗೆ ಹೋಗೋ ರಸ್ತೆ ಇದೆಯಲ್ಲ, ರಸ್ತೆಗೆ ಹತ್ರ ಅಲ್ಲಿ. ಇಲ್ಲ ನಮ್ಮ ಡ್ರೈವರ್ ಹೇಳಿದರೆ ಅವ್ನು ಬರೋವಾಗ ಅವ್ರು ಮೀಟ್ ಮಾಡಿ ಅವ್ರನ್ನೂ ಕರ್ಕೊಂಡು ಬಂದುಬಿಡೋರು. ರಜಾ ಗಿಜಾ ಇದ್ದಾಗ 2-3 ದಿವಸ ನಮ್ಮ ಜೊತೆಲಿದ್ದು ಅಂದರೆ ಅವ್ರೇನಾದ್ರು ಬರೆಯೋ ಕೆಲಸ ಇದ್ದರೆ, ಯಾವುದು ಆ ಪೇಪರ್ ಬರೆಯೋ ಟೈಮಲ್ಲಿ ಅಲ್ಲಿ ಕೂತ್ಕೊಂಡು ಬರೆಯೋದೇ ನಮ್ಮ ಮನೇಲಿ ಕೂತ್ಕೊಂಡು ಬರಿಬೋದು. ನಾನು ಆಫೀಸ್ಗೆ ಹೋದರೂ ಕೂಡ ಇವ್ರ ಮನೇಲಿ ಕೂತ್ಕೊಂಡು ಮಾಡ್ಕೊಂಡು ಸೊ ಹಾಗಾಗಿ ಅನುಕೂಲ ಇತ್ತು ಅವ್ರಿಗೆ, ಬಂದುಬಿಡೋರು. ಇಲ್ಲ ನಾವುಗಳು ಹೋಗುವಾಗ ಅವ್ರನ್ನ ಮೀಟ್ ಮಾಡಿ ಇದು ಮಾಡ್ತಾಯಿದ್ವಿ. ಸುಮಾರು ಸ್ನೇಹಜೀವಿ 3 ವರ್ಷ ಹಾಗೆ ಆಯಿತು, ಕಳೀತು. ಆಮೇಲೆ 1980 ಹೊತ್ತಿಗೆ ಅವ್ರದ್ದು ಮುಗೀತು ಅಲ್ಲಿ ಕೆಲಸ. ನೀವು ಆಮೇಲೂ ಒರಿಸ್ಸಾದಲ್ಲಿ ಇನ್ನೊಂದು ವರ್ಷ ಇದ್ರಿ. 81ನಲ್ಲಿ ನಾನು ವಾಪಸ್ ಬಂದೆ. 81 ಬಿಗಿನಿಂಗಲ್ಲೋ ಇಲ್ಲ 80 ಎಂಡಲ್ಲೋ ಹಿ ಗಾಟ್ ಬ್ಯಾಕ್ ಟು ದಿ ಯೂನಿವರ್ಸಿಟಿ. ದಟ್ಸ್ ಹೌ ನಾವು ಓದೋವಾಗ ಅಷ್ಟೇ ಅಲ್ಲದೆ ಆಮೇಲೂ ನಾವು ಕೆಲಸ ಮಾಡೋ ಟೈಮಲ್ಲೂ ಹೆಚ್ಚು ಕಡಿಮೆ ಭೇಟಿ ಆಗ್ತಾ ಇದ್ವಿ. 81-82ವರೆಗೂ. ಅವರು ಬರಹಗಾರರು ಕೂಡ, ನೀವು ಕೂಡ ಬರಹಗಾರರು. ಈ ಬರಹಗಾರರ ಒಂದು ನಾವು ಶುರು ಮಾಡಿಕೊಂಡೆ, ಬಟ್ ಆಮೇಲೆ ನಮ್ಮ ಇದು ನಿಂತು ಹೋಯ್ತು. ಮೊದಲೇನು ಬರೆದ್ರಿ? ಮೊದಲು ಸುಮ್ಮನೆ ಇದು ಬರಿತಾ ಇದ್ದೆ, ಏನು ಲೇಖನಗಳು ಅಲ್ಲಿ ಇಲ್ಲಿ. ಬಾಂಬೆಗೆ ಹೋದ್ಮೇಲೆ ಅಲ್ಲಿ ಕೆಲಸ ಜಾಸ್ತಿ ಆಯಿತು. ಕೆಲಸದ್ದೊಂದು, ಇನ್ನೊಂದು ಮೇ ಬಿ ಅಲ್ಲಿ ಇಲ್ಲೇ ಇದ್ದಿದ್ರೆ ಕನ್ನಡದಲ್ಲಿ ಬರಿತಾ ಇದ್ವೋ ಏನೋ, ಅಲ್ಲಿ ಹೋದ್ಮೇಲೆ ಅದಕ್ಕೇನೋ ಅವಕಾಶ ಇರಲಿಲ್ಲ, ಹಾಗಾಗಿ ಬಿಟ್ಟೋಯ್ತು. ಆದರೆ ಇವರು ಶುರು ಮಾಡಿಕೊಂಡ್ರು.
ಕನ್ನಡದಲ್ಲಿ ಬಹುಶಃ ಅತ್ಯಂತ ಅಪರೂಪ ಅನ್ನುವಂಥ ಸಂಶೋಧನಾ ಜೀವನ ಚರಿತ್ರೆಯನ್ನು ಬರೆದಿಯಾರವರು ನಿರಂತರ ಅಂತ. ಹೇಗೆ ಸಂಶೋಧನೆಯನ್ನು ಮಾಡದೆ ಯಾವ ರೀತಿ ಅದು ಸಂಶೋಧನೆ ಮುಂದುವರಿತಾ ಹೋಯಿತು ಅನ್ನೋದ್ರ ಬಗ್ಗೆ, ಆ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಅದು ಅವ್ರದ್ದು ಅನುಭವಗಳನ್ನು ಹಂಚಿಕೊಳ್ಳೋ ಕಾರಣಕ್ಕಾಗಿ ಬರೆಯೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ನಾವು ಹೆಚ್ಚು ಕಡಿಮೆ ಭಾಳ ಹಾಸುಹೊಕ್ಕಾಗಿದ್ದರಿಂದ ಪ್ರತಿಯೊಂದು ಚಾಪ್ಟರ್ನೂ ಬರೆದ್ಮೇಲೆ ನಂಗೆ ಕಳಿಸೋರು ಅವರು. ಕಂಪ್ಯೂಟರ್ ಬಂದಿತ್ತು ಅಂತ ಕಾಣುತ್ತೆ, ಕಂಪ್ಯೂಟರ್ ಬರೋದು. ಸೊ ಓದಿ ಸರಿಗಿಯಪ್ಪ ಗೋ ಹೆಡ್ ಅಂತ ಹೇಳಿದ್ರೆ ಮುಂದೆ ಇದು ಮಾಡೋರು. ಇದು ನಮ್ಗೆ ಇನ್ನೊಂದು ಕಾರಣ, ಹತ್ತಿರ ಆಗಿರೋ ಕಾರಣ ಏನು ಅಂದರೆ, ನಮಗೆ ಒಬ್ಬರು ಮೇಷ್ಟ್ರಿದ್ದರು, ಸಂಜೀವಯ್ಯ ಅಂತ. ಚಿಕ್ಕಮಗಳೂರಿನಲ್ಲೂ ಇದ್ದರು. ಚಿಕ್ಕಮಗಳೂರಲ್ಲೇ ನಮಗೆ ಅವ್ರ ಪರಿಚಯ ಮೊದಲು. ಅವ್ರಿಗೂ ಅದೇ ಮೊದಲನೇ ಕೆಲಸ ಅಲ್ಲಿ, ನಮ್ಮ ಕ್ಲಾಸೇ ಮೊದಲನೇ ಕ್ಲಾಸ್ ಅವ್ರು ತೊಗೊಂಡಿದ್ದು. ಅವರು ಸ್ವಲ್ಪ ನನಗೆ ಹತ್ತಿರವೇ ಆಗಿದ್ದರು ಅಲ್ಲಿದ್ದಾಗ. ಇವನಿಗೆ ತೀರಾ ಹತ್ತಿರ, ಆಲ್ಮೋಸ್ಟ್ ಗಾಡ್ ಫಾದರ್ ಥರ ನೋಡಿಕೊಂಡ್ರು. ವಾಕಿಂಗ್ ಹೋಗೋದು ಮುಂತಾದ್ವೆಲ್ಲ ಅದರಲ್ಲಿ. ವಾಕಿಂಗ್ ಹೋಗೋದು ಅಂದರೆ ಇವ್ರಿಗೆ ವಾಕಿಂಗು, ಪ್ರಸಾದ್ಗೆ ಇದು ಡೈಲಿ ರೊಟೀನ್, ಅದು ಹೋಗಲೇಬೇಕು. ಲಕ್ಷ್ಮೀಪುರ ಅಂತ ಒಂದು ಹಳ್ಳಿ, ಅಲ್ಲಿ ಮನೆ ಇತ್ತು ಅವ್ರದ್ದು. 3-4 ಮೈಲಿ ಆಗ್ತಿತ್ತು ನಾವು. ಸೊ ಬರುವಾಗ ಒಬ್ಬರೇ ಬರೋರು ಅವರು, ವಾಪಸ್ ಹೋಗೋವಾಗ ಇವರು ವಾಕಿಂಗ್ಗೆ, ಇವರು ಕಾಲೇಜು ಮುಗಿದಿರೋದು, ಸುಸಂಜೀವಯ್ಯನವ್ರು ವಾಕಿಂಗ್ ಜೊತೆ ಹೋಗೋರು ಅಲ್ಲಿ ಹೆಚ್ಚು ಕಡಿಮೆ ಹಿರೇಮಗಳೂರವ್ರಿಗೂ. ಸೊ ಹಾಗಾಗಿ ಅವ್ರು ತುಂಬ ಕ್ಲೋಸ್ ಆಗಿದ್ದರು. ಅದು ಒಂದು ಕಾರಣ ಇರ್ಬೋದು. ಹಿ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಫಿಸಿಕ್ಸ್. ಮತ್ತು ನಿಮ್ಮ ಸ್ನೇಹನೂ ಕೂಡ ಸಂಜೀವಯ್ಯನವರಿಂದಾಗಿ ಅವರ ಇಬ್ಬರು ಆಪ್ತ ವಿದ್ಯಾರ್ಥಿಗಳಾದ್ದರಿಂದ ಹೆಚ್ಚು ಆಳಾಯಿತು. ಸೊ ಮತ್ತು ಅವರು ಸಂಜೀವಯ್ಯನು ಆಮೇಲೆ ಮೈಸೂರಿಗೆ ಬಂದರು, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು, ಗಂಗೋತ್ರಿಲೇ ಇದ್ದರು, ಪ್ರೊಫೆಸರ್ ಆಗಿದ್ದರು. PhD ಮಾಡಿ ಕೆನಡಾಕ್ಕೆ ಹೋಗಿ ಬಂದರು ಅವರು. ಆವಾಗ ಬಾಂಬೆನಲ್ಲಿ ನಮ್ಮ ಮನೆಗೆ ಬಂದು ಒಂದು ದಿವಸ ಇದ್ದು ಹೋದರು ಅವರು. ಯಾಕೆಂದರೆ ಅವರ ಹೆಂಡತಿ ನಮ್ಮ ಸೀನಿಯರು ಕಾಲೇಜಲ್ಲಿ, ಪದ್ಮಾ ಅಂತ. ಹಾಗೆ ಅವರು ಗೊತ್ತು ನಮಗೆ. PhD ಮಾಡು ಅಂತ ಇವ್ರಿಗೆ ಪ್ರೇರಣೆ ಪ್ರೋತ್ಸಾಹ ಕೊಡ್ತಾರೆ. ಬರೀ ಅಲ್ಲಿ MPhil ಅಂತ ಕೊಟ್ಟಿದ್ರು. MPhilಂದ ಯಾವುದಕ್ಕೂ ಅದು ಬರಲ್ಲ, ಸುಮ್ಮನೆ ಹೆಸರಿಗೆ ಅದಷ್ಟೇ, ಯಾರು ರೆಕಗ್ನೈಸ್ ಮಾಡಲ್ಲ. ಅದಕ್ಕೆ PhD ಮಾಡು ಅಂತ. ಸೊ ಇದು ಉತ್ಕಲ್ ಯೂನಿವರ್ಸಿಟಿಲಿ ಬಂದಿದೆ, ನಾನು ಮಾಡಿಕೊಂಡ್ರು. ಅವರು ಟೀಚಿಂಗ್ನಲ್ಲಿದ್ದರು, ಆದರೂ ಸಂಶೋಧನೆ ಮಾಡಿದರು. ನೀವು ಸಂಶೋಧನಾ ಸಂಸ್ಥೆಯಲ್ಲೇ ಇದ್ರಿ. ಸೊ ಅದು ಬಾಬಾ ಅಟಾಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆದ್ರೂ ನಿಮ್ಮ ಒಂದು ಕೆಲಸ ಅಲ್ಲಿ ಇಂಜಿನಿಯರ್ ಆಗಿ, ನಿಮ್ಮ ಸಂಶೋಧನೆಯಲ್ಲಿ ನೀವು ಪಾಲ್ಗೊಳ್ಳಲಿಲ್ಲ. BRCಲಿ ಕೆಲಸದ ರೀತಿ ಸ್ವಲ್ಪ ಭಿನ್ನವಾಗಿದೆ ಬೇರೆ ಕಡೆಯಿಂದ. ಏನು ಅಂದರೆ ಪ್ಯೂರ್ ರಿಸರ್ಚ್ ಮಾಡಲಿಲ್ಲ ಯಾರು. ಪ್ಯೂರ್ ರಿಸರ್ಚ್ ಕಡೆ ಹೋದೋದು ಭಾಳ ಕಡಿಮೆ. ಅದು ನಾವು ಸೆಟಪ್ ಮಾಡಿದ ಕಾರಣನೇ ಈ ಅಟಾಮಿಕ್ ಎನರ್ಜಿನ ಜನಗಳ ಬಳಕೆಗೆ ತರಬೇಕು. ಸೊ ಅಪ್ಲೈಡ್ ರಿಸರ್ಚ್ ಅಂತ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ರಿಸರ್ಚ್, ಇಲ್ಲದಿದ್ರೆ ಇದು ರೆಗ್ಯುಲರ್ ಆಪರೇಷನ್ ಥರನೇ ಆಯ್ತದು. ಅಂದರೆ ಯಾವ ರೀತಿ ಬಳಕೆ? ಎಲೆಕ್ಟ್ರಿಸಿಟಿ ಉತ್ಪಾದನೆ ಒಂದು ಆ ಗುರಿ ತಲುಪೋದಕ್ಕೆ ಮಧ್ಯದಲ್ಲಿ ಬೇಕಾದಷ್ಟಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ನಾವು ಹೆವಿ ವಾಟರ್ದೇ ತೊಗೊಂಡ್ರೆ, ಹೆವಿ ವಾಟರ್ ಬೇಕು. ಯಾಕೆ ಬೇಕು? ಇಟ್ ಈಸ್ ಯೂಸ್ಡ್ ಆಸ್ ಎ ಮಾಡರೇಟರ್. ಈ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಒಂದು ನ್ಯೂಟ್ರಾನ್ ಬಂದು ಆ ನ್ಯೂಕ್ಲಿಯಸ್ಗೆ ಹೊಡೆದಾಗ ಅದರಿಂದ 2 ನ್ಯೂಟ್ರಾನ್ ಹೊರಡುತ್ತೆ. ಆ ನ್ಯೂಟ್ರಾನ್ಗಳು ದೇ ಆರ್ ಮೂವಿಂಗ್ ಸೋ ಫಾಸ್ಟ್, ಇನ್ನೊಂದು ನ್ಯೂಕ್ಲಿಯಸ್ ಇದ್ದರೂ ಕೂಡ ದೇ ಮೇ ಜಸ್ಟ್ ಎಸ್ಕೇಪ್. ಅದಕ್ಕೆ ಸ್ಲೋ ಮಾಡಬೇಕು, ಟು ಸ್ಲೋ ಡೌನ್. ಅದಕ್ಕೆ ಯು ನೀಡ್ ವಾಟ್ ಈಸ್ ಕಾಲ್ಡ್ ಎ ಮಾಡರೇಟರ್. ಈ ಸ್ಲೋ ಡೌನ್ ಆದರೂ ಕೂಡ, ಆಗದೇ ಇದ್ದರೂ ಕೂಡ ಕೆಲವು ರಿಯಾಕ್ಟರ್ಸ್ ವರ್ಕ್ ಮಾಡುತ್ತೆ. ಅದೇನು ಅಂದರೆ, ಅಲ್ಲಿ ಯು ಹ್ಯಾವ್ ಟು ಹ್ಯಾವ್ ಎನ್ರಿಚ್ಡ್ ಯುರೇನಿಯಂನಲ್ಲಿ 2 ಮೇಜರ್ ಐಸೋಟೋಪ್ಗಳಿದ್ದಾವೆ. U-235 ಆ್ಯಂಡ್ 238. 238 is inert, 235 is fissile. ಫರ್ದರ್ ರಿಯಾಕ್ಷನ್, ಚೈನ್ ರಿಯಾಕ್ಷನ್ ಹೆಲ್ಪ್ ಮಾಡುತ್ತೆ. U-235 ಅದರೊಳಗೆ ಈ ನ್ಯೂಟ್ರಾನ್ ಬಂದು ಇಟ್ ಮೇ ಜಸ್ಟ್ ಗ್ಲಾಸ್ ಥ್ರೂ, ಅಲ್ಲಿ ಹೋಗ್ಬಿಟ್ಟು ಇಟ್ ಹ್ಯಾಸ್ ಟು ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ದೆನ್ ಆವಾಗ ಇದು ತಿರ್ಗಾ ಅದು 2 ಭಾಗ ಆಗುತ್ತೆ, ಫಿಷನ್ ಕಂಟಿನ್ಯೂ ಆಗುತ್ತೆ.
235 ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ಒಂದು ಎಸ್ಕೇಪಲ್ಲಿ ಇನ್ನೊಂದಕ್ಕೆ ಹೋಗಿದ್ದಾಗುತ್ತೆ, ಹೌದು, ಫಿಷನ್ ಕಂಟಿನ್ಯೂ ಆಗುತ್ತೆ. ನಮ್ಮದು ತಾರಾಪುರ್ ರಿಯಾಕ್ಟರ್ ಆ ಥರದ್ದು, ಇಟ್ಸ್ ಎನ್ರಿಚ್ಡ್ ಯುರೇನಿಯಂ. ಬಟ್ ನಮ್ಮಲ್ಲಿ ಎನ್ರಿಚ್ಮೆಂಟ್ ಫೆಸಿಲಿಟಿ ಇರಲಿಲ್ಲ. ಎನ್ರಿಚ್ಮೆಂಟ್ ಫೆಸಿಲಿಟಿ ಇವಾಗ ಇಲ್ಲಿ RMP ಇರೋದು ಅದಕ್ಕೋಸ್ಕರ ಮೈಸೂರಿನಲ್ಲಿ. ಆ್ಯಂಡ್ ಈ ನ್ಯಾಚುರಲ್ ಯುರೇನಿಯಂ ಯೂಸ್ ಮಾಡಿದಾಗ ಯು ಹ್ಯಾವ್ ಟು ಯೂಸ್ ಎ ಮಾಡ್ರೇಟರ್. ಇವಾಗ ನಾವು ಆ ಮಾಡ್ರೇಟರ್ ಏನು, ಹೆವಿ ವಾಟರ್ ಇಸ್ ಎ ಗುಡ್ ಮಾಡ್ರೇಟರ್. ಸೊ ನಾವು ಹೆವಿ ವಾಟರ್ ನಾವು ಯು ಹ್ಯಾವ್ ಟು ಗೆಟ್ ಇಟ್ ಫ್ರಮ್ ನ್ಯಾಚುರಲ್ ಸೋರ್ಸಸ್. ಅದೇ ವಾಟರ್ ಇಸ್ ದಿ ಮೇನ್ ಸೋರ್ಸ್. ಅದರಿಂದ ನಾವು ಸಪ್ರೇಟ್ ಮಾಡ್ತೀವಿ. ಅದು ಡಿಫ್ರೆನ್ಸ್ ಎಷ್ಟು? ಇಟ್ ಈಸ್ ಅವೈಲಬಲ್ ಇನ್ 125 to 130 ppm ಲೆವೆಲ್. ನಮಗೆ ಬೇಕಾಗಿರೋದು 99.98% ಆರ್ 99.8+% ಇರಬೇಕು. ಈ ಲೆವೆಲಿಂದ ಆ ಲೆವೆಲ್ಗೆ ಯು ಹ್ಯಾವ್ ಟು ಸಪ್ರೇಟ್, ಕಾನ್ಸಂಟ್ರೇಟ್ ಆ್ಯಂಡ್ ಯೂಸ್. ಇದಕ್ಕೆ ಟೆಕ್ನಾಲಜಿ ವಿ ಹ್ಯಾವ್ ಟು ಡೆವಲಪ್. ವಿ ಸ್ಟಾರ್ಟ್ ಡೂಯಿಂಗ್ ದಟ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಯಾವ್ಯಾವ ಟೆಕ್ನಿಕಿಂದ ಬರುತ್ತೆ ಅಂತ ಸ್ವಲ್ಪ ನಿಮಗೆ ಸಕ್ಸಸ್ ಸಿಕ್ತು ಅಂದರೆ, ಇಫ್ ಯು ಫೈಂಡ್ ಅದರಿಂದ ಅನುಕೂಲ ಆಗತ್ತೆ, ನಾವು ಇದು ಮಾಡ್ಬೋದು, ಫೈನಲ್ ಗೋಲ್ ರೀಚ್ ಮಾಡ್ಬೋದು. ಅಂದರೆ ರಿಸರ್ಚ್ ಪಾರ್ಟ್ ಇಸ್ ಸ್ಟಾಪ್ಡ್ ಆ್ಯಂಡ್ ಯು ಸ್ಟಾರ್ಟ್ ಆನ್ ದಿ ಪ್ರೊಡಕ್ಷನ್. ನಮ್ಮದು ಆ ಥರದ್ದು R&D. ಸೊ ದೇರ್ ಇಸ್ ನೋ ಫೈನಾಲಿಟಿ. ಇಲ್ಲಿ ಬಂದ್ಬಿಟ್ಟು ರಿಸರ್ಚ್ ಅಲ್ಲ, ಬರೆದು ಪೇಪರ್ ಬರೆದು ಇದು ಮಾಡೋದಿಲ್ಲ. ವಿ ಹ್ಯಾವ್ ನಾಟ್ ಪ್ರೊಡ್ಯೂಸ್ಡ್ ಮೆನಿ ಪೇಪರ್ಸ್, ಬಟ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಪವರ್, ನ್ಯೂಕ್ಲಿಯರ್ ಪವರ್. ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀರಾ? ಟೆಕ್ನಾಲಜಿ ಡೆವಲಪ್ ಮಾಡೋದು ಸಮ್ಟೈಮ್ಸ್ ಇನ್ನೆಲ್ಲೋ ಯಾರೋ ಮಾಡ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ಆ ಥರ ನಾವು ಇಲ್ಲಿ ಟ್ರೈ ಮಾಡಿ ಕಾಪಿ ಮಾಡಿ, ದಟ್ಸ್ ಆಲ್ಸೋ ಕಾಲ್ಡ್ ಎ ಟೈಪ್ ಆಫ್ ಡೆವಲಪ್ಮೆಂಟ್. ಅದು ಮಾಡ್ತೀವಿ. ಟೆಕ್ನಿಕ್ಸು, ಟೆಕ್ನಾಲಜಿ ಮಾಡೋದು ಅದು ನಮ್ಮದು. ಬಾಬಾ ರಿಸರ್ಚ್ ಸೆಂಟರ್ ಅಂದರೆ ಅಲ್ಲಿ ಈ ಥರದ್ದು ಜಾಸ್ತಿ. ವೆರಸ್ ಇನ್ ಯೂನಿವರ್ಸಿಟಿ ದೇ ಗೋ ಟು ದಿ ಡೀಪ್ ಆಫ್ ದಿ ಫಿಸಿಕ್ಸ್, ಅದಕ್ಕೆ ಥಿಯರಿ ಎಲ್ಲ ಹುಡುಕಬೇಕು ಅವರು. ಸೊ ನಾವು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರನ್ನು ಕೂಡ ರಿಸರ್ಚ್ ಈಸ್ ಸೆಕೆಂಡ್ರಿ, ಆ್ಯಕ್ಚುಯಲ್ ರಿಸಲ್ಟ್ಸ್ ಆರ್ ಪ್ರೈಮರಿ. ನಮಗೆ ಯು ಹ್ಯಾವ್ ಟು ರೀಚ್ ದಿ ಎಂಡ್ ರಿಸಲ್ಟ್. ಅದಕ್ಕೆ ಈ BSN ಪ್ರಸಾದ್ ಅವರು ಸಾಕು ಪ್ರಾಣಿಗಳ ಬಗ್ಗೆನೂ ಬರೆದಿದ್ದಾರೆ. ಅದು ಕೂಡ ತಮ್ಮ ಗಮನಕ್ಕೆ ಬಂದಿರಬಹುದು. ಬಂದಿದೆ. ಹೇಗೆ, ಯಾವ ರೀತಿ? ಪರ್ಟಿಕ್ಯುಲರ್ಲಿ ಅವರು ಬರೆದಿರೋ ಇದು, ಅವರೊಂದು ಮೂಕಬಂಧುಗಳು ಅವ್ರಿಗೆ ಐ ಥಿಂಕ್ ದೇ ಸ್ಟಾರ್ಟೆಡ್ ವಿತ್ ಎ ಕ್ಯಾಟ್ ಆರ್ ಎ ಡಾಗ್. ಕ್ಯಾಟ್ ಅಂತ ಕಾಣುತ್ತೆ. ಅವ್ರದ್ದೊಂದು ಬೆಕ್ಕು ತುಂಬ ಸಿಕ್ಕಾಗೋಯ್ತು. ಎಲ್ಲೋ ತೋರಿಸಿದ್ರು ಡಾಕ್ಟ್ರುಗಳಿಗೆ, ವೆಟರ್ನರಿ ಡಾಕ್ಟ್ರು. ಅವ್ರು ನೋಡಿದರು, ಏನೋ ಕೊಟ್ಟರು, ಅದು ವಾಸಿ ಆಯಿತು ಅಂದರು. ಬಟ್ ಅದು ಇಂಟೇಕ್ ನಿಂತೋಯ್ತದೆ ಅದು. ಆ ಟೈಮಲ್ಲಿ ನನ್ನ ಬ್ರದರ್ ಒಬ್ಬರು ಇಲ್ಲೇ ಇದ್ದರು, ಈಗಲೂ ಇಲ್ಲೇ ಇದ್ದಾರೆ ಅವರು. ಅವರು ವೆಟರ್ನರಿ ಡಾಕ್ಟ್ರು. ಬಟ್ ಹಿ ವಾಸ್ ವರ್ಕಿಂಗ್ ಅವೇ ಫ್ರಮ್ ಮೈಸೂರು, ಬೇರೆ ಎಲ್ಲ ವರ್ಕ್ ಮಾಡ್ತಾರೆ. ನನ್ನಿಂದ ಅವ್ರಿಗೂ ಪರಿಚಯ ಇವರು. ಸೊ ಅವ್ರಿಗೆ ಹೇಳಿದರು ಬಂದು, ಹೀಗಾಗಿದೆ. ಸೊ ನಮ್ಮ ಬ್ರದರ್ ಹೋಗಿ ನೋಡಿದರು. ಅವ್ರು ಹೇಳಿದಂತೆ ಇದಕ್ಕೆ ಕಾಯಿಲೆ ಏನಿಲ್ಲ, ಕಾಯಿಲೆ ಎಲ್ಲ ವಾಸಿ ಆಗಿದೆ. ಅವ್ರು ಕೊಟ್ಟಿರೋ ಔಷಧಿಗಳಿಂದ ಅದ್ರ ಬಾಯೆಲ್ಲ ಹುಣ್ಣಾಗ್ಬಿಟ್ಟಿದೆ. ಅದಕ್ಕೆ ಅದೇನು ಆಹಾರ ತೊಗೊಳಕ್ಕಾಗ್ತಾಯಿಲ್ಲ. ಏನು ಮಾಡಬೇಕು? ವೈಟಮಿನ್ ಇದು ಕೊಟ್ಟು 3 ದಿವಸದಲ್ಲಿ ಸರಿ ಹೋಯ್ತದು. ಅವರ 2ನೇ ಮಗಳು ಹೇಮಾ, ಅವಳು ತುಂಬ ಅಟ್ಯಾಚ್ಡ್ ಆಗಿದ್ದ ಅದಕ್ಕೆ. ಸೊ ಹಾಗಾಗಿ ಇವ್ರಿಗೂ ಎಲ್ಲ ಅಟ್ಯಾಚ್ಮೆಂಟ್ ಬಂತು. ಇದೆಲ್ಲ ನೋಡಿದ್ರಲ್ಲ, ಹೇಗೆ ಪ್ರಾಣಿನೂ ಹೇಗೆ ನಮ್ಮ ಇದಕ್ಕೆ ಸ್ಪಂದಿಸುತ್ತೆ, ನಮ್ಮ ಸುಖ, ಅವಕ್ಕೂ ವ್ಯಕ್ತಿತ್ವ ಇದೆ ಅಂತ. ಆವಾಗ ಆ ವಿಷಯದಲ್ಲಿ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಆಮೇಲೆ ಅದೇ ಮೂಕಬಂಧುಗಳು ಶುರು ಮಾಡಿದ ಹಾಗೇನೆ ಬರೆಯೋಕ್ಕೆ. ತತ್ವಶಾಸ್ತ್ರದ ಬಗ್ಗೆನೂ ಅವರು ಯೋಚನೆ ಮಾಡಿದ್ರು. ಭಾರತೀಯ ತತ್ವಶಾಸ್ತ್ರದ ಇತಿಹಾಸದ ರೀತಿಯಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದಕ್ಕೆ ಅವ್ರಿಗೆ ಪ್ರೇರಣೆ ಎಲ್ಲಿ ಸಿಕ್ತು ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿರೋ ಹಾಗೆ ಅವರು ಅಷ್ಟೇನು ತತ್ವಶಾಸ್ತ್ರದ ವಿಷಯದಲ್ಲಿ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ನಮ್ಮ ಜೊತೆ ಮಾತಾಡುವಾಗ. ಚಿಕ್ಕವರಾಗಿದ್ದಾಗ ಓದ್ತಾ ಪ್ರೈಮರಿ ಹೈಸ್ಕೂಲಲ್ಲಿದ್ದಾಗ ಸಣ್ಣ ಸಣ್ಣ ಊರುಗಳಲ್ಲಿರೋರು, ಆ ಊರಲ್ಲಿ ಟೀಚರ್ ಆಗಿರ್ತಾರೋ, ಆ ಊರಲ್ಲಿ ಇವರೆಲ್ಲ ಇರೋರು. ಆ ಊರುಗಳಲ್ಲಿ ಹೆಚ್ಚು ಕಡಿಮೆ ಇವ್ರದ್ದೇ ಒಂದು ಬ್ರಾಹ್ಮಣರ ಸಂಸಾರ, ಅಲ್ಲಿ ದೇವಸ್ಥಾನದಲ್ಲಿ ಅವರೇ ನೋಡ್ಕೊಳ್ಳೋರು. ಅವ್ರಿಗೆ ಆಗದೆ ಇದ್ದಾಗ ಇವ್ರಿಗೆ ಕಳಿಸೋರು. ಹೋಗಿ ಬೆಳಗ್ಗೆ ಮಂಗಳಾರತಿ ಮಾಡ್ಕೊಂಡು ಅದನ್ನು ಮಾಡೋರು. ಯೂಸ್ ಟು ಡೂ ಇಟ್. ಪೂಜೆ ಮಾಡ್ತಾಯಿದ್ರು, ಪೂಜೆ ಮಾಡೋರು, ದೇವಸ್ಥಾನಕ್ಕೆ ಮಾಡೋರು. ಸಾಯಂಕಾಲದ ಹೊತ್ತು ಯಾರು ಬಂದರೆ. ಸೊ ಹಾಗಾಗಿ ಆ ಇದಿತ್ತು, ಕಾಂಟ್ಯಾಕ್ಟ್ ಇತ್ತು. ಧರ್ಮದ ಬಗ್ಗೆ
ಬಟ್ ಅದ್ರ ಬಗ್ಗೆ ಜಾಸ್ತಿ ಒಲವು ಹುಟ್ಟಿದ್ದು ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ಇದಕ್ಕಿದ್ದಂಗೆ ಬಂತು, ಡೀಪ್ ಸ್ಟಡಿ ಮಾಡಿ ಬರೆದ್ರು. MSc ಮಾಡಿಕೊಂಡು ಈ ವೆಂಟ್ ಅಬ್ರಾಡ್, ಭಾಳ ಸಹ ಅಲ್ಲಿ ಇದ್ದರು. ಬಂದಮೇಲೆ ಈ ಸ್ಟಾರ್ಟೆಡ್ ರೈಟಿಂಗ್ ಬುಕ್ಸ್ ಆನ್ ದಿಸ್, ತತ್ವಶಾಸ್ತ್ರದ ಮೇಲೆ. ಹೌದಾ? ಅದರಿಂದ ಅದು ಪಬ್ಲಿಷ್ ಆಗಿದ್ದು. ಪ್ರಸಾದರಲ್ಲಿ ನೀವು ಕಂಡಂಥ ಅಪರೂಪದ ಗುಣಗಳು ಯಾವುದಾದ್ರೂ? ಈಗ ಉದಾಹರಣೆಗೆ ತುಂಬ ಚೆನ್ನಾಗಿ ಮಾತಾಡೋರು ಅವರು, ಯಾರಿಗೂ ಏನೂ ಬೇಸರ ಆಗದ ಹಾಗೆ ತುಂಬ ತಮಾಷೆಯಾಗಿ ಅವರ ಅನುಭವಗಳನ್ನು ಹೇಳೋರು, ತಮ್ಮನ್ನೇ ತಮಾಷೆ ಮಾಡ್ಕೊಳ್ಳೋರು. ಅದೇ ತರಹ ಬೇರೆ ಟೀಚಿಂಗ್ ಲೈನ್ಗೆ ಹೋದ್ಮೇಲೆ ಗುಣ ಜಾಸ್ತಿ ಆಯಿತು ಅಂತ ಕಾಣುತ್ತೆ. ಮಾತಾಡೋದೇ ತಾನೇ ಅದು ಕೆಲಸ, ಮಾತಾಡೋದು ಇದು ಜಾಸ್ತಿ ಆಯಿತು. ಚೆನ್ನಾಗಿ ಮಾತಾಡೋದು, ಯಾಕಂದರೆ ಅದರ ಅನುಭವ ನಮಗೂ ಇದೆ. ನಮ್ಮ ಊರಿಗೆ ಬರೋರು, ಪರ್ಟಿಕ್ಯುಲರ್ಲಿ ನಾವು ಒರಿಸ್ಸಾದಲ್ಲಿದ್ದಾಗ ನಮ್ಮ ಮನೆಗೆ ಬಂದಾಗ, ನಮ್ಮ ಹುಡುಗರು ಚಿಕ್ಕವರಾಗ, ಅದೇ ಅವ್ರ ಮಕ್ಕಳ ಜೊತೆಯವರು ಸ್ವಲ್ಪ ಚಿಕ್ಕವರು, ಮಕ್ಕಳಿಂದ ಚಿಕ್ಕವ್ರು ಬಂದಾಗ ನಾವು ಕೆಲ್ಸಕ್ಕೆ ಹೋದ್ರೆ ಮನೇಲಿ 24 ಗಂಟೆನೂ ಬರೆಯೋಕ್ಕಾಗಲ್ಲ, ಓದೋಕ್ಕಾಗಲ್ವಲ್ಲ. ಮಕ್ಕಳ ಜೊತೆಲಿ ಇದು ಮಾಡೋರು, ಮಕ್ಕಳಿಗೆಲ್ಲ ಕಥೆಗಳು ಹೇಳೋರು, ಹೊಸ ಹೊಸ ಕಥೆಗಳನ್ನ ಆವಿಷ್ಕರಿಸಿ ಹೇಳೋರು. ಸೊ ಇದು ಐ ಥಿಂಕ್ ಆ ಟೀಚಿಂಗ್ ಇದರಿಂದ ಬಂದಿರೋದು ಅನಿಸುತ್ತೆ ನನಗೆ. ಚೆನ್ನಾಗಿ ಮಾತಾಡೋರು, ಎಲ್ಲಾದರೂ ಇಂಟ್ರೆಸ್ಟಿಂಗಾಗಿ ಮಾತಾಡೋರು. ಅದು ಯಾವುದೇ ವಿಷಯ ಇರಲಿ ಇಂಟ್ರೆಸ್ಟ್ ಅಂತ ತರಿಸೋ ಹಾಗೆ ಮಾತಾಡೋರು. ಸೈನ್ಸ್ ವಿಷಯಗಳನ್ನು, ಸೈನ್ಸ್ ವಿಷಯನೂ ಹಾಗೆ ಸ್ವಾರಸ್ಯವಾಗಿ ಹೇಳೋರು, ಸ್ವಾರಸ್ಯವಾಗಿ ಎಲ್ಲರೂ ಅರ್ಥ ಆಗೋಂಗೆ. ನನಗೆ ಗೊತ್ತಿರೋಂಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಅವರು ಚಿಕ್ಕನ್ನಲ್ಲಿ ಅಷ್ಟು ಮುಂದುವರೆದು ನುಗ್ಗಿ ಮಾಡುವಂಥ, ಹಳ್ಳಿಯಿಂದ ಬಂದವರು, ದೊಡ್ಡೂರಲ್ಲಿ ಓದೋರು ಅನ್ಸೋದು. ಬಾಕಿಯವರೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನನಗಿದೆ. ಬಟ್ ಇದ್ದಕ್ಕಿದ್ದಂಗೆ ಒಂಥರ ಈ ಒಂಥರ ಜೈಂಟ್ ಥರ ಬೆಳೆದ್ಬಿಟ್ರು. ಎಲ್ಲ ವಿಷಯಗಳಲ್ಲೂ ತಿಳ್ಕೊಂಡು ಮಾಡಿ. ಪರ್ಟಿಕ್ಯುಲರ್ಲಿ ಐ ಥಿಂಕ್ ಆಸ್ಟ್ರೇಲಿಯಾಕ್ಕೆ ಹೋಗಿ ಬಂದಮೇಲೆ ಇದು ಜಾಸ್ತಿ ಆಯಿತು. ಇನ್ನು ನನಗನ್ಸಿದ್ದೇನು ಅಂದರೆ, PhD ಮಾಡಿದಾಗ ತನಗೆ ತಾನೇ ಗೈಡ್ ಆಗಿ ಮಾಡಿದ್ರಲ್ಲ, ದಟ್ ಇಸ್ ರಿಯಲಿ ಎ ಗ್ರೇಟ್ ಥಿಂಗ್. ಯಾಕೆಂದ್ರೆ ಅವ್ರು ಹೇಳಿಬಿಟ್ಟಿದ್ರು ಅಂತ, ನನ್ನ ಲೈನ್ ಅಲ್ಲ ಇದು, ಬಟ್ ಐ ವಿಲ್ ಪ್ರೊವೈಡ್ ಒಂದು ಇದು ಬೇಕಲ್ಲ ನಿಮಗೆ ಯಾರೋ ಗೈಡ್ ಅಂತ. ಇವರು ಪೇಪರ್ಗಳು ಬರೆದ್ರೆ ಇವರೇ ಹೇಳಬೇಕು ಯಾರಿಗೆ ಕಳಿಸು, ಹೆಂಗೆ ಕಳಿಸು, ಏನು ಅಂತ. ಯಾಕೆಂದರೆ ಆ ಲೈನ್ ಬೇರೆ. ಐ ಥಿಂಕ್ ಹಿ ವಾಸ್ ಇನ್ ದಿ ಪ್ಯೂರ್ ಫಿಸಿಕ್ಸ್ ಲೈನ್. ಇವ್ರದ್ದು ಅಪ್ಪರ್ ಅಟ್ಮಾಸ್ಫಿಯರಿಕ್, ಅಂದರೆ ತನ್ನ ತಪ್ಪನ್ನು ತಾನೇ ತಿದ್ಕೊಳ್ಳೋವಂಥ ಸ್ಥಿತಿಗೆ ಬಂದ್ಬಿಡ್ತು. ಬಟ್ ಹಿ ಡಿಡ್ ಇಟ್ ವೆಲ್. ಎಲ್ಲೂ ಹೋಗಿ ಇದು ಸರಿ ಇಲ್ಲ, ತಿರ್ಗಾ ಕಳಿಸೋ ಅನ್ನೋ ಸ್ಥಿತಿಗೆ ಬರಲಿಲ್ಲ. ಹಿ ಯೂಸ್ ಟು ಡೂ ಎ ಗುಡ್ ಜಾಬ್ ಆ್ಯಂಡ್ ವೆರಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಬಂದರು. ಯಾಕೆಂದರೆ ಅಲ್ಲಿದ್ದಷ್ಟು ದಿವಸನೂ ಯಾರು ಗೈಡ್ ಇಲ್ಲ, ತಾನೇ ಗೈಡು. ಅದು ಹೇಳಿದ ತನಗೆ ತಾನೇ ಗುರು. ಹೌದು, ಆಘಾತಗಳನ್ನು ಬಹಳ ಚೆನ್ನಾಗಿ ಅವರು ತೆಕ್ಕೊಳ್ಳೋರು. ಉದಾಹರಣೆಗೆ ಅನಾರೋಗ್ಯ, ಕ್ಯಾನ್ಸರ್ ಬಂತು, TB ಬಂತು, ಅದರಲ್ಲಿ ಒಂದು ವಿಶೇಷವಾದ ತಾಳ್ಮೆ, ಸಹನೆ ಮುಂತಾದವೆಲ್ಲ ತುಂಬ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಕರೆಕ್ಟ್. ಮತ್ತು ಅದರಿಂದ ಅವರು ತೀರಾ ಕುಗ್ಗಿ ಹೋಗಲಿಲ್ಲ. ಅದು ದಟ್ ಇಸ್ ಎ ವೆರಿ ಗ್ರೇಟ್ ಪ್ಲಸ್ ಪಾಯಿಂಟ್ ಇನ್ ರಿಕವರಿ. ಯಾಕೆಂದರೆ ಆ ಟೈಮಲ್ಲೂ ನಾವು ಅಲ್ಲೇ ಇದ್ವಿ, ಬಾಂಬೆನಲ್ಲಿ. ಹೌದು. ಇದಕ್ಕೆ ಬಂದಾಗ ಅವರು ಕ್ಯಾನ್ಸರ್ ಆದಾಗ ಟ್ರೀಟ್ಮೆಂಟಿಗೆ ಬಂದಾಗ ಹೆಚ್ಚು ಕಡಿಮೆ ವಾರಕ್ಕೋ 2 ವಾರಕ್ಕೋ ಒಂದು ಸಲ ಮೀಟ್ ಮಾಡ್ತಾಯಿದ್ವಿ. ನಾವು ಇದ್ದಿದ್ದು ತುಂಬ ದೂರ, ಆದರೂ ಕೂಡ ಮೀಟ್ ಮಾಡಿ ಇದು ಮಾಡ್ತಾಯಿದ್ವಿ. ಮಗಳ ಮನೇಲಿ ಇರ್ತಾಯಿದ್ರು. ಕಿಂಗ್ ಸರ್ಕಲ್ ಅಂತ ಒಂದು ಜಾಗ ಇದೆ, ಅಲ್ಲಿ ಒಬ್ಬ ಡಾಕ್ಟ್ರ್ ಬರೋರು. ಹಿ ವಾಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಭಾಳ ವರ್ಷ ಅಮೇರಿಕಾದಲ್ಲಿದ್ದರು. ಆಮೇಲೆ ಏನಾಯಿತು ಅನ್ನೋ ಬಿಟ್ಬಿಟ್ಟು ಬಂದು ಇಲ್ಲಿ ಸೋಷಿಯಲ್ ಸರ್ವಿಸ್ ಥರ ಮಾಡ್ತಾಯಿದ್ರು. ವಾರದಲ್ಲಿ 2 ಸಲ 3 ಸಲ ಇಲ್ಲಿ ಕ್ಲಿನಿಕ್ ಓಪನ್ ಮಾಡೋರು. 12 ಸಲ ಇಲ್ಲಿ ಕರೆಯೋರು ಅವ್ರಿಗೆ. ನಾನು ಅಲ್ಲಿ ಹೋಗಿದ್ದೆ ಆಗ 12 ಸಲ. ಆ ಟೈಮಲ್ಲಿ ಅವರೂ ಅಷ್ಟೇ, ಡಾಕ್ಟ್ರ್ ಆಲ್ಸೋ ತುಂಬ ಧೈರ್ಯ ತುಂಬೋರು. ನಿಮ್ಗೆ ಯಾರಿಗಾದರೂ ಕ್ಯಾನ್ಸರ್ ಬರಬೇಕಾದ್ರೆ ಆಸ್ಕ್ ಫಾರ್ ಲಿಂಫೋಮಾ, ದಟ್ಸ್ ದಿ ಒನ್ ವಿಚ್ ಕ್ಯಾನ್ ಬಿ ಕ್ಯೂರ್ಡ್ ಅಂತ. ಆವಾಗ ಬೇರೆ ಕ್ಯಾನ್ಸರ್ಗಳಿಗೆ ಅಷ್ಟು ಕ್ಯೂರ್ ಇರಲಿಲ್ಲ. ಈ ಬೇಸಿಕಲಿ ಅವ್ರಿಗೆ ಧೈರ್ಯ ಇತ್ತು ತುಂಬ. ಆ್ಯಂಡ್ ಈ ಫೇಸ್ ಇಟ್ ವೆಲ್, ಗಾಟ್ ಓವರ್ ಇಟ್. ಬಟ್ ಏನೇನೋ ಆಮೇಲೆ ಇನ್ನೇನೋ ಆಯಿತು. ಈ ಗಾಟ್ TB. TBನ ಮುಂಚೆನೇ ಕಂಟ್ರೋಲ್ ಮಾಡೋಕ್ಕಾಗ್ತಿತ್ತೋ ಏನೋ ಗೊತ್ತಿಲ್ಲ. ಬಾಡಿ ಒಳಗೆ ಇಮ್ಯುನಿಟಿ ಕಡಿಮೆ ಆಗೋದಾಗ, ಅಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ ಬರುವಂಥ ಚಾನ್ಸ್ ಕಡಿಮೆ ಆದಾಗ ಈ TB ಹೌದು ಟುಕ್ ಆನ್ ಅಪ್ಪರ್ ಹ್ಯಾಂಡ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ವೈಫ್ಗೂ ಕ್ಯಾನ್ಸರ್ ಆಗಿತ್ತು. ಆವಾಗ ಕ್ಯಾನ್ಸರ್ ಜೊತೆಗೆ TB ಆಲ್ಸೋ.
ಟಿ ಬಿ ಮೆಡಿಸಿನ್ ಶಿ ಟುಕ್ ಫಾರ್ 1 year. ಓ ಇವರ ಕೇಸಲ್ಲಿ ಅದು ಮೇ ಬಿ ಇಟ್ ವಾಸ್ ಓವರ್ಲುಕ್ಡ್ ಆರ್ ನಾಟ್ ಅಟೆಂಡೆಡ್ ಪ್ರಾಪರ್ಲಿ. ಸೊ ಅಪರೂಪದ ವ್ಯಕ್ತಿ, ತಮ್ಮ ಸ್ನೇಹಿತರು, ತಾವು ಕೂಡ ಅವರ ಸಹಪಾಠಿಗಳಾಗಿ ಅನೇಕ ದಶಕಗಳು ಅವರೊಡನೆ ನೀವು ಕಳೆದಿದ್ದೀರಾ, ಆ ಒಂದು ಸಂಪರ್ಕದಲ್ಲಿದ್ದರೆ. ಅಲ್ಲ, ಅಪರೂಪದ ವ್ಯಕ್ತಿ ಅವರು ಅನ್ನೋದಕ್ಕೆ ಇನ್ನೊಂದು, ಕಾಲೇಜಲ್ಲಿ ಟೀಚರ್ ಆಗಿದ್ದು ಕೂಡ, ಲೆಕ್ಚರರ್ ಆಗಿದ್ದು ಕೂಡ ಏನೇನೋ ಪೇಪರ್ಗಳು ಬರೆದು ಎಲ್ಲೆಲ್ಲೋ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆಲ್ಲ ಕಳಿಸಿ. ಸೊ ಅವ್ರು ಹೋಗದೇ ಇರೋ ಜಾಗನೇ ಇಲ್ಲ. ರಷ್ಯಾಕ್ಕೆ ಹೋಗಿದ್ದಾರೆ, ಯುರೋಪಲ್ಲಿ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿದ್ದಾರೆ, ಸೊ ಜಪಾನ್ಗೆ ಹೋಗಿದ್ದಾರೆ, ಆಲ್ಮೋಸ್ಟ್ ಆಲ್ ಓವರ್ ದಿ ವರ್ಲ್ಡ್ ಸುತ್ತ ಬಂದರು. ಅದು ಅವ್ರ ಸ್ವಂತದಿದ್ದರಿಂದಾನೆ. ಅವ್ರೇನು ಕೆಲಸ ಮಾಡಿದ್ರಲ್ಲ ಅದನ್ನು ತನಗೆ ತಾನೇ ಏನು ಮಾಡ್ತಾರೆ, ಅದನ್ನು ಇದು ಮಾಡೋದು, ಪ್ರೊಜೆಕ್ಟ್ ಮಾಡಿದರು. ಆ ಥರ ಭಾಳ ಜನ ಮಾಡೋಕ್ಕಾಗಲ್ಲ. ಎಲ್ಲ ಒಂದೆರಡು ಪೇಪರು ಹೋಗ್ತೀವಿ ಬರ್ತೀವಿ ಆಗುತ್ತೆ, ಬಟ್ ಇದಾಗಲ್ಲ. ಹಿ ಹ್ಯಾಸ್ ಡನ್ ಎ ಗ್ರೇಟ್ ಥಿಂಗ್ ದೇರ್. ಮತ್ತು ಸಾರ್ಥಕ ಜೀವನ. ಸೋಮಸುಂದರ್ ರಾವ್ ಅವರೇ, ಇದುವರೆಗೆ ತಮ್ಮ ಆಪ್ತ ಮಿತ್ರ ಪ್ರೊಫೆಸರ್ BSN ಪ್ರಸಾದ್ ಅವರ ಬಗ್ಗೆ ತಾವು ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.